ದೊಡ್ಡ ಮರಿ ಅವು ದೊಡ್ಡ ಮರಿ ನಮ್ಮ ಯಾವ ಏನು ಹೇಳ್ತಾರೆ? ಅವು 28 ಹೆಂಗೆ ಹೇಳ್ತೀನಿ? 28,500 ರೂಪಾಯಿ ಹೇಳಕತ್ತಾರ. ಹೆಂಗೆ ಕೇಳತ್ತಾರ? 28,500 ನಾವು ವ್ಯಾಪಾರ ಹೇಳಿರ 26,500 ಹೆಂಗೆ ಕೇಳಕತ್ತಾರ. ಫುಲ್ ಎಳಗ ನಡ್ದಾಗ ನಡನು ಬರಿ ಐತಿ. 11,300 ಇವು 28 ಬರಿ. ಇವು ಸುಲಗ ದೋಸ್ತರು ನೋಡ್ರಿ, ಇದೇ ನೋಡತ್ತೀರಿ ನೋಡ್ರಿ, ಇವೆಲ್ಲ ಅಮ್ಮಿನಗಡ ಸಣ್ಣ ಮರಿಗಳ್ರಿ. ಇವು ಎಳಗ ಮರಿಗಳು, ಅಮ್ಮಿನಗಡ ಎಳಗ ಮರಿ ಅಂತಾರಲ್ಲ ಅವು ಸಣ್ಣ ಮರಿಗಳ ಬಜಾರ. ನಿಮ್ಗೆ ಒಂದು ರೌಂಡ್ ತೋರಿಸ್ತೀನಿ ಇದನ್ನ ಫುಲ್. ಇಲ್ಲೇನು ನೋಡತ್ತಿರಲ್ರಿ, ಇದು ಅಷ್ಟು ಏನಪ್ಪ ಅಂತಂದ್ರೆ ಬಿಳಿ ಬಿಳಿ ಮರಿಗಳು ಇಲ್ಲಿ ಇರ್ತಾವೆ. ಅಂದ್ರೆ ವ್ಯಾಪಾರ ಮಾಡ್ತಾರೆ ಇಲ್ಲಿ ತಗೊಂಡು. ಇಲ್ಲಿ ಆಲ್ಮೋಸ್ಟ್ ಈ ಒಂದು ಜಾಗದೊಳಗೆ ರೈತರ ಮರಿ ಒಂದು 20% ಅಷ್ಟೇ ಬರ್ತಾವ್ರಿ. 80% ಫುಲ್ ಬೇರೆ ಕಡೆಯಿಂದ ಕೂಡ್ ಹಾಕೊಂಡು ಇಲ್ಲಿ ಈ ಜಾಗದೊಳಗೆ ಮಾರ್ತಾರೆ. ನೋಡಂತ ಅಪ್ಪಿ ಎಷ್ಟದ ಮರಿ ಇವ? ಎಷ್ಟದ ನೋಡ್ರಿ ದೋಸ್ರ, ಇವು 15 ಮರಿ ಅದಾವಂತ. ವ್ಯಾಪಾರ ಏನ್ ಹೇಳತ್ತೇನ? 13,500 ರೂಪಾಯಿ ದೋಸ್ರ. ನೋಡ್ರಿ 13,500 ಹೇಳಾದ್ರೆ ಹೆಚ್ಚು ಕಡಿಮೆ ಒಂದ ಹೆಂಗ್ ಮುಗಿಬೋದ ಅನ್ನೋದು 9,000 ಮುಗಿತಾವನ. 9,800 ದೋಸ್ತ ನೋಡ್ರಿ 9,800 9,600 ಹಂಗೆ ಹಿಂಗಾದ್ರೆ ಮುಗಿತಾವ ಅಂತ ಹೇಳತ್ತಾರೆ. ಅಂದ್ರೆ 600 ಹಂಗೆ ಮುಗಿಬೋದು. ಇಲ್ಲೊಂದಿಷ್ಟು ಮರಿಗಳದಾರ 8,200 8,500 ಹೈಯೆಸ್ಟ್ ಐತ್ರಿ. ಆಮೇಲೆ ಇಲ್ಲೊಂದಿಷ್ಟು ಮರಿಗಳು ಅದಾವ. ಇವು ಹೆಂಗ್ ಮುಗಿತಾವ ನೋಡೋಣ. ಹೆಂಗ್ ಏನ್ ಹೇಳ್ತೇನೆ ಅವಕ್ಕ? 14,000 ಹೆಂಗೆ ಹೇಳಕತ್ತಿ ನೋಡ ನೀವು? 14,500 ಹೆಂಗ್ ಒಂದ್ 9,000 ಮುಗಿತಾವ ನೀವು ಎಲ್ಲ ಸಟ್ಟ ಆದ್ರೆ? ಇವು 10,000 ಬೇಡಾಕತ್ತಾರೇನ? 10,500 ರೂಪಾಯಿ. 11,000 ಹೆಂಗೆ ಒಯ್ಯನಾಗತ್ತೆ ನೋಡ. 11,000 ಹೆಂಗೆ ಒಯ್ಯನಾಗತ್ತಾರೆ ದೋಸ್ತರು. ನೋಡ್ರಿ ಇವಾಗ ಏನ್ ಅದಾವಲ್ಲ ಮರಿ, ಇವಾಗ ಬಂದ್ ಕ್ಯಾಶ್ ನೀವು ತಗೊಂಡ್ರಿ ಅಂದ್ರ ಬಕ್ರೀದಿಗೆ ಬಂದ್ರಪ್ಪ ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ ರೇಟ್ ಜಾಸ್ತಿ ಆಕತ್ರಿ. ಈಗ ಸ್ವಲ್ಪ ನೋಡ್ಕೊಂಡ ಬಂದ್ ಕ್ಯಾಶ್ ಮರಿಗಳನ್ನ ತಗೊಂತೀರಪ್ಪ ಅಂದ್ರೆ ರೇಟ್ ಕಡಿಮೆ ಆಗತ್ತ. 1,000 ರೂಪಾಯಿ. ಈಗ 100 ಮರಿ ತೊಂದ್ರೆ 1,00,000 ರೂಪಾಯಿ ಜಂಪ್ ಆಗತ್ರಿ. 1 ತಿಂಗಳ 1.5 ತಿಂಗಳು ಬಿಟ್ಟ. ಇವಾಗ ಇವೆಲ್ಲ ಮರಿಗಳು ಅವಾಗ ಸ್ವಲ್ಪ ಜಾಸ್ತಿ ಮಾರ್ತಾರೆ. ಯಾಕಂದ್ರೆ ಬಕ್ರೀದಿಗೋಸ್ಕರ ಎಲ್ಲರೂ ಮರಿಗಳನ್ನ ಮಾರಾಟ ಮಾಡಿಬಿಟ್ಟಿರ್ತಾರೆ. ಬಕ್ರೀದಿಗೆ ಏನು ಮರಿ ಹಾಕ್ಬೇಕಂತ ಏನಿರ್ತಾರ ನೋಡ್ರಿ, ಅವ್ರೆಲ್ಲರೂ ಒಮ್ಮೆಲೆ ಬಂದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ಬಜಾರ್ ಆಟೋಮೆಟಿಕ್ ಜಂಪ್ ಆಗ್ಬಿಡ್ತೈತಿ. ರೈತರ ಕಡೆನೇ ಇವ್ರು ಜಾಸ್ತಿ ತಗೊಂಡ್ಬರ್ತಾರ. ಆಮೇಲೆ ಇವರು ಒಂದು 500,000 ರೂಪಾಯಿ ಮಾಡ್ಕೊಂತಾರೆ. ಇವಕ್ಕೇನು ಹೇಳತ್ತೀವ ಹೇಳ? 14,500 ರೂಪಾಯಿ ದೋಸ್ತ. ನೋಡ್ರಿ 14,000 ಹೇಳ್ತಾರೆ. ಹೆಚ್ಚು ಕಡಿಮೆ ಒಂದು 10,000 ಬಂದ್ರೆ ಬಿಡ್ಬೋದು. ಹೆಂಗ ಒಂದು 10,500 ಬಂದು ಬಿಟ್ಬಿಡ್ತಾರ? 10,000 10,500 ಕೇಳತ್ತಾರ. ಹಾ ನೋಡ್ರಿ, ಹಿಂಗ ಅಷ್ಟು ಮಾತಾಡ್ಕೊಂಡು ಹೋದ್ನಪ್ಪ ಅಂತಂದ್ರೆ ವಿಡಿಯೋ ಲೆಂತ್ ಆಗತ್ತೆ. ಜಸ್ಟ್ ಮರಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನಾನು ಅಂದಾಜಿನ ಒಂದು ರೇಟ್ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ, ಏನ್ ರೇಟಿಗೆ ಆಗ್ಬೋದು ಅಂತೇಳಿ. ನೋಡ್ಬೋದು ಇಲ್ಲೊಂದು ಬ್ಯಾಚ್ ಐತ್ರಿ. ಇದು ಆಲ್ಮೋಸ್ಟ್ ಒಂದು 10,000 10,500 ಆದ್ರೆ ಮುಗಿತೈತ್ರಿ ಮರಿ. ಆಗ್ಯಾವ ಒಂದು ಮರಿ ಅಣ್ಣ ಆಗ್ಯಾವ ನೀವ? ಆಗ್ಯಾವ ಏನ ದೋಸ್ತರು? ನೋಡ್ರಿ ಒಂದು 10-10ವರೆಗೆ ಮುಗಿದಿರ್ಬೇಕ್ರಿ ಇವು ಮರಿ ದೋಸ್ತರು. ನೋಡ್ರಿ ಇವೇನ್ ಮರಿ ಅದಾವಲ್ರಿ, ಇಷ್ಟು ವ್ಯಾಪಾರ ಆಗ್ಯಾವ ಈಗ ಆಲ್ರೆಡಿ. ಅಲ್ಲಿ ಅದ ನೋಡ್ರಿ ಅಣ್ಣ, ಅವನ 12,300 ಒಂದು 11,300 ಇವು 28 ಬರಿ. ಇವು ಸುಲಗ ಇದು ಫುಲ್ ಜವಾರಿ ಎಳಗ. ಫುಲ್ ಎಳಗ ನಡ್ದಾಗ ನಡನು ಬರಿ ಐತಿ. ಗಟ್ಟಿ ಟೋಟಲ್ 34 ದೋಸ್ತ. ನೋಡ್ರಿ 34 ಮರಿ ಅಂತರ ನಡ್ದಾಗ ಮಾತ್ರ ಬಾಳ ಗಟ್ಟಿ ಅದಾವ್ರಿ. ಹೆಂಗ್ ಮೇಯ್ಸ್ತಾರ ನೋಡ್ರಿ ಮರಿ, ಹಂಗ ಗ್ರೋತ್ನೆಸ್ ಬರ್ತೈತಿ ಇದು ಮರಿ. ಇನ್ನ ಉಣ್ಣಿನೂ ಹೊಡೆದಿಲ್ಲ. ಚಲೋ ಅಂತ ಮೇಸೋರ್ ಕೈ ಸಿಕ್ಕಪ್ಪ ಅಂತಂದ್ರ ಬಾಳ ಶೋಕಿ ಬರುತ್ತೆ ನೋಡ್ರಿ ಮರಿ, ಬಾಳ ಚಲೋ ಐತಿ. ಮತ್ತ ಹಿಂಗ ತೋರಿಸ್ತೀನಿ ನಿಮ್ಗೆ. ಇದೊಂದು ಬ್ಯಾಚ್ ಈ ಲೈನ್ ಮುಗಿತ. ಹಿಂಗ ಮರಿಗಳನ್ನ ತೋರಿಸ್ಬಿಡ್ತೀನಿ ಸ್ವಲ್ಪ ದೋಸ್ತರು. ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವು. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ. ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ. ನೋಡ್ಬೋದು ಇಲ್ಲೊಂದು ಬ್ಯಾಚ್ ಐತಿ. ಇಲ್ಲೂ 7,000 11,000 ಇವೆಲ್ಲ ಒಂದು 8,000 ನೋಡ್ರಿ.
ಅಷ್ಟೇ ಒಂದು 9,000 10,000 ಅವರೇಜ್. ಇಲ್ಲೊಂದು ಸದವ 8,500 9,000. ಆಮೇಲೆ ಇಲ್ಲೊಂದು ಬ್ಯಾಚ್ ಐತಿ. ಹೆಂಗಣ್ಣ ಇವು ಹೇಳ್ರಿ? 12,500 ರೂಪಾಯಿ ದೋಸ್ರು ನೋಡ್ರಿ. 12,500 ರೂಪಾಯಿ ಹೇಳ್ತಾರೆ. ನನ್ನ ಟಾರ್ಗೆಟ್ ಅಷ್ಟೇ 8,900 9,200 ರೂಪಾಯಿ ದೋಸ್ರು ನೋಡ್ರಿ. ಹೇಳೋದು ಒಂದು 11,500 12,000 ಹೈಯೆಸ್ಟ್ ಆಯ್ತು. ಇಲ್ಲೊಂದು ಬ್ಯಾಚ್ ಐತ್ರಿ. ಅಷ್ಟೇ ಒಂದು 10,000 11,000 ರೂಪಾಯಿ ಮಟ ಆಗ್ಬೋದು. ಇದು ಹೆಚ್ಚು ಕಡಿಮೆ ರೇಟ್. ಇಲ್ಲೊಂದು ಬ್ಯಾಚ್ ಐತಿ ನೋಡ್ರಿ. ಯಾಕೆ ಏನು ಹೇಳತ್ತೆ ಕೇಳಕ ಹೇಳಕ 11,500 ದೋಸ್ರು ನೋಡ್ರಿ. 11,500 ಹೇಳತ್ತಾರ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಒಂದು 10,000. ಅಪ್ಪ ಏನು ಹೇಳಿ 15. ಓಕೆ ದೋಸ್ರು ನೋಡ್ರಿ 15,000 ಹೇಳತ್ತಾರ ಮರಿ. ಅದ್ರೇನ ಚಲೋ ಅದಾವು. ಮೇಸ್ಕೊಂಡ್ಬಿಟ್ರಿ ಇನ್ನೊಂದು ಒಂದು ತಿಂಗಳದಾಗ ಕುರ್ಬಾನಿಗೂ ತನಕ ಮಾರ್ಬೋದು. 15 ವರಿ ಕೊಡದ 12,000 ತಗೊಂಡು ನೋಡ್ರಿ. 14,500 ರೂಪಾಯಿ ಕೊಡೋಣಂತ್ರಿ ಮರಿಗೆ ದೋಸ್ರು ನೋಡ್ರಿ. ಒಂದು 20 kg 22 kg ಲೈವ್ ವೇಟ್ ಬರ್ತಾವ ನೋಡ್ರಿ. ಆಲ್ಮೋಸ್ಟ್ ಇವು ಒಂದು 11,500 12,000 ರೂಪಾಯಿ ಮರಿ ನೋಡ್ರಿ. ಇಲ್ಲಾಂದ್ರೆ ಕೊಡಂಗಿಲ್ಲ. ಇಲ್ಲೊಂದು ಅದಾವ್ರು ಇವು ಲೈವ್ ವೇಟ್ 18-20 ಬರ್ತಾವ. ಏನು ಹೇಳ್ತೀವಿ ರೇಟು? 12,500 ರೂಪಾಯಿ ಹೇಳ್ಯಾರ. ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 11,000 ಬಂದು ಕೊಡ್ತಾರೆ. 11,000 10,000. ಇಲ್ಲೊಂದು ಬ್ಯಾಚ್ ಐತಿ. ಏನು ಹೇಳತ್ತೆ ನೀವು ಹೇಳ್ರಿ? 15,500 ರೂಪಾಯಿ ದೋಸ್ತು ನೋಡ್ರಿ. 15,500 ಹೇಳತ್ತಾರ. ಲೈವ್ ವೇಟ್ ಬಂದು ನಿಮಗೆ 30 kg ಐತಿ ನೋಡ್ರಿ. 30-35 ಐತಿ. ಹೆಚ್ಚು ಕಡಿಮೆ ಆಗ್ತದೆ. ಆಮೇಲೆ ಈ ಕಡೆ ಒಂದಿಷ್ಟು ಅದಾವ. ಇಲ್ಲಿ ಅದ ನೋಡ್ರಿ ರೈತರ ಮರಿ ನೋಡ್ರಿ. ರೈತರ ಮರಿ ಯಾಕಪ್ಪ ಅಂದ್ರೆ ಬಲಿ ದೊಡ್ಡದು ಏನು ಹಾಕ್ಯಾರ ನೋಡ್ರಿ. ಅವ್ರು ಗೊತ್ತಿರಂಗಿಲ್ಲ. ಹಾಗೆ ರೈತರ ಮರಿ ಆಲ್ಮೋಸ್ಟ್ ಒಂದು 10,500 11,000. ಇಲ್ಲಿ ಅದ ನೋಡ್ರಿ ಸೇಮ್ ಇದು ಅದೇ ರೇಟ್ ರೀ. 10,500 11. ಏನು ಹೇಳತ್ತೇವಲಿ ವ್ಯಾಪಾರ? ಓಯ್ ಪಾಟೀಲ್ರ ಈಗೇನು ಹೇಳ್ರಿ ವ್ಯಾಪಾರ ಹೇಳ್ರಿ? ಇಲ್ಲ ಸಟ ಹೆಂಗ್ ಹೇಳೋದು ವ್ಯಾಪಾರ? 11,000 ಕೇಳಾಕತ್ತಾರ. ಆರಾಮದ್ರಿ? ಆರಾಮ್ ನೋಡ್ರಿ. ನಮಸ್ತೆ ಅಣ್ಣ. ನಮಸ್ಕಾರ ರೀ. ಇವು 90 ಮರಿ ಅದಾವು. ನಿಮ್ಮವನ್ರಿ? ನಮ್ಮವ್ರಿ. ಏನ್ ಹೇಳ್ತೀರಿ ವ್ಯಾಪಾರ? ಇವು ವ್ಯಾಪಾರ 14,000 ಹೇಳಿನಿ. 14,000 ಹೆಂಗ್ ಕೇಳತ್ತಾರ? 11,000 ಕೇಳತ್ತಾರ. ಮತ್ತ ಅವು ದೊಡ್ಡ ಮರಿ? ಅವು ದೊಡ್ಡ ಮರಿ ನಮ್ಮ ಅಣ್ಣ. ಯಾವ ಏನ್ ಹೇಳ್ತೀರಿ? ಅವು 28 ಹೆಂಗ್ ಹೇಳತ್ರಿ? 28,500 ರೂಪಾಯಿ ದೋಸ್ತು ನೋಡ್ರಿ. 28,500 ರೂಪಾಯಿ ಹೇಳಾಕತ್ತಾರ. ಹೆಂಗ್ ಕೇಳತ್ತಾರ? 28,500 ಹಂಗ ನಾವ್ ವ್ಯಾಪಾರ ಹೇಳಿವಣ್ಣ. 26,500 ಹೆಂಗ್ ಕೇಳಾಕತ್ತಾರ ದೋಸ್ತು ನೋಡ್ರಿ. 26,500 ರೂಪಾಯಿದಂಗ ಹೇಳಾಕತ್ತಾರ ಅಂತ. 26,500 ದೋಸ್ತು ನೋಡ್ರಿ. 26,500 ರೂಪಾಯಿದಂಗ ಕೇಳಾಕತ್ತಾರ ಅಂತ. ಅದ್ರ ಸ್ವಲ್ಪ ಜಾಸ್ತಿನೇ ಆಯ್ತು. ನನ್ನ ಪ್ರಕಾರ ಒಂದು 23 24 ಅಂದ್ರೆ ಮುಗೀತ್ರಿ. ಓಕೆ ಇಲ್ಲಿ ಬಂದ್ರೆ ಇದೊಂದು ಬ್ಯಾಚ್ ಐತ್ರಿ. ಇದೊಂದು 18,000-17,000 ರೂಪಾಯಿ ಲೆಕ್ಕ. ಯಾಕಂದ್ರೆ ಮರಿಗಡ್ಡೆ ಐತಿ. ಆಮೇಲೆ ಇದು ನಿಮ್ಮ ಇದಕ್ಕೇನು ಹೇಳ್ತೀರಿ ವ್ಯಾಪಾರ? 19 ಹೇಳಾಗತ್ರಿ. ಓಕೆ ಓಕೆ ಒಂದು 16,000 ರೂಪಾಯಿ ಮುಗಿತಾವ. 16-17 ಮುಗಿದ್ಬಿಡ್ತಾವ. ಓಕೆ ದೋಸ್ತು ನೋಡ್ರಿ ಮರಿ ಇದ್ದಿದ್ದು ಗಟ್ಟಿನೇ ಐತಿ ನೋಡ್ರಿ. ನೆಕ್ಸ್ಟ್ ವರ್ಷ ಬಕ್ರಿಗೆ ಅಂದ್ರೆ ಭಾಳ ದೊಡ್ಡ ಸೈಜ್ ರೀ. ಚಲೋ ಐತಿ ಮರಿ. ಆಮೇಲೆ ಇಲ್ಲೊಂದಿಷ್ಟು ಅದಾವ. ಇದು ಸೇಮ್ ಅದೇ ರೇಟ್ ರೀ. ಒಂದು 16,500 ರೂಪಾಯಿ ಎವರೇಜ್ ರೇಟ್. 15 ವರಿ ದೋಸ್ತು ನೋಡ್ರಿ. 15,500 ಹೇಳತ್ತಾರ. ಆಲ್ಮೋಸ್ಟ್ ಒಂದು 12,000 ಬಂದು ಮುಗಿತಾವ ವ್ಯಾಪಾರ. ಒಂದು 12,000 ಆದ್ರೆ ಮುಗಿತೈತಿ. 13,000 12,000 ಇಲ್ಲ. ಮನೇನು ವ್ಯಾಪಾರ ತಂದಿರೇನ್ರಿ? ಓಕೆ ಓಕೆ ದೋಸ್ತು ನೋಡ್ರಿ ಮರಿ ಕೋಡ್ ಕಿತ್ತಿದ್ದೆಲ್ಲ ಐತಿ. ಈಗ ಬಕ್ರೀದಿಗೂ ಮಾರ್ತತ್ರಿ ಇದು. ಯಾಕಂದ್ರೆ ಈಗ ಆಲ್ರೆಡಿ ಒಂದು 25 kg ಐತಿ. ಬಕ್ರೀದಿಗೆ ಒಂದು 30-35 kg ಬಂತ ಒಂದು 15,000 ತನಕ ಮಾರ್ತೈತಿ. ಮರಿ ಚಲೋ ಐತಿ. 13,000 ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಅಣ್ಣ. ಆಮೇಲೆ ಇಲ್ಲೊಂದಿಷ್ಟು ಮರಿ ಇವೆಲ್ಲ ದೊಡ್ಡ ಮರಿ ಇವ. ಹೆಂಗೆ ಗೊತ್ತಿಲ್ಲ ರೀ ದೋಸ್ರು. ಅದರ ರೇಟ್ ರೀ ಸೇಮ್. ಒಂದು 14-15 ಮರಿ 14-15,000 ರೂಪಾಯಿ ಮರಿ ನೋಡ್ರಿ ದೋಸ್ರು. ನೋಡ್ರಿ ಈ ಮರಿ ಭಾಳ ಚಲೋ ಐತಿ ನೋಡ್ರಿ. ಮರಿ ಹೆಂಗೆ ಚಲೋ ಐತಪ್ಪ ಅಂದ್ರೆ ನಡೆದಾಗ ಅದು ಭಾಳ ಗಟ್ಟಿ ಐತ್ರಿ. ಈಗ ಎಲ್ಲ ಕೊಡ್ತಿತ್ತೈತಿ. ಈ ಕುರ್ಬಾನಿ ಆಗ್ತೈತಿ. ನೆಕ್ಸ್ಟ್ ಕುರ್ಬಾನಿಗೂ ಆಗ್ತೈತಿ ನೋಡ್ರಿ. 16,500 ರೂಪಾಯಿ ಇದಕ್ಕೆ ವ್ಯಾಪಾರ ಹೇಳ್ಯಾರ ಅನ್ನಾರ. ಮರಿ ಮಾತ್ರ ಚಲೋ ಐತ್ರಿ. ಭಾಳ ಚಲೋ ಐತಿ. ಜಾತಿ ಒಳಗೆ ಭಾಳ ಇದೆ. ಹೈಟ್ ಕಾಲ್ ಜಂಪ್ ಮತ್ತು ಒಳ್ಳೆ ಕೋಡ್ನ್ಯಾಗ ಅದು ಭಾಳ ಚಲೋ ಅದಾವ್ರಿ ಮರಿ. ಏಸ್ ಅದ ಅಂದ್ರೆ 35 ಅನ್ನ ಮರಿವ 42 ಮರಿ 42 ಮರಿ ಅದ ನೋಡ್ರಿ. ಇದೊಂದು ಬ್ಯಾಚ್. ಮತ್ತಿದು ಈ ಮರಿ ಒಳಗೆ 13,000ದಂಗೆ ಈ ಮರಿ ಒಳಗೆ 13,000ದಂಗೆ 10 ಮರಿ ಕೇಳಿದ್ರೆ ಕೊಡ್ಲಿಲ್ಲ ನೋಡ್ರಿ.
ಆಮೇಲೆ ಇಲ್ಲೊಂದು ಬ್ಯಾಚ್ ಐತಿ ಹೆಚ್ಚು ಕಡಿಮೆ ಒಂದು 12-12 ಸಾವಿರ ರೂಪಾಯಿ ಆವ್ರೇಜ್ ರೀ ಅದು ಆ ಬ್ಯಾಚ್. ಆಮೇಲೆ ಅಲ್ಲೊಂದು ಬ್ಯಾಚ್ ಐತೆ ನೋಡ್ರಿ ಸೇಮ್ ಅದು 12 13 ಸಾವಿರ ಹೈಯೆಸ್ಟ್ ಆಯ್ತು.